ಒಳ್ಳೆ ಭವಿಷ್ಯ ಕೊಡಬೇಕು ಜನಕ್ಕೆ ಅಂತಂದ್ಬಿಟ್ಟು ಒಳ್ಳೆ ಬಜೆಟ್ ಮಂಚಿದ್ದಾರೆ ಸರ್. ಈ ಥರ ಬಡ್ಜೆಟ್ ನಾವೆಲ್ಲೂ ನೋಡಿಲ್ಲ, ನೋಡೋಕ್ಕೂ ಆಗೋದಿಲ್ಲ. ಮಿಡಲ್ ಕ್ಲಾಸ್ ಪೀಪಲ್ ಮತ್ತು ಸ್ಯಾಲ್ರಿ ಪೀಪಲ್ ಅವ್ರ ಏನು ಕನಸಿತ್ತೋ ಅದನ್ನು ನನಸು ಮಾಡಿದ್ದಾರೆ. ಜನಸಾಮಾನ್ಯರ ಬಡ್ಜೆಟ್ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸ್ಯಾಲ್ರಿಡ್ ಎಂಪ್ಲಾಯಿ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮೋದಿ ಸಾಹೇಬರು, ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಮೇಡಮ್ಗೂ. ಮಿಡಲ್ ಕ್ಲಾಸ್ ಪೀಪಲ್ ಮತ್ತು ಸ್ಯಾಲ್ರಿ ಪೀಪಲ್ ಅವ್ರ ಏನು ಕನಸಿತ್ತೋ ಅದನ್ನು ನನಸು ಮಾಡಿದ್ದಾರೆ. ಅದಕ್ಕೋಸ್ಕರನೇ ದೇಶನೂ ಮುಂದೆ ಹೋಗ್ತಾ ಇದೆ. ಇದು ತುಂಬ ಉಪಯೋಗ ಆಗಿದೆ ಮತ್ತು ಎಲ್ಲ ಥರದ್ರಲ್ಲೂ ಸೀನಿಯರ್ ಸಿಟಿಸನ್ಸ್ಗಂತೂ 1 ಲಕ್ಷದ ತನಕ TDS ಇಲ್ಲ ಅಂತ ಹೇಳಿದ್ದಾರೆ. ಸಾಮಾನ್ಯ ನಾಗರಿಕರಿಗೆ ತುಂಬ ಇದರಿಂದ ಲಾಭ. ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ರಿಲೀಫ್ ಬಗ್ಗೆ ನಾವು ನೋಡಿದಾಗ ಕ್ಯಾನ್ಸರ್ ಮತ್ತು ಇತರೆ ಒಂದು ಮಾರಕ ರೋಗಗಳಿಂದ ಬಳಲ್ತಾ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಅನುಕೂಲವಾಗುವಂಥದ್ದಕ್ಕೆ ಅವರು ಕಸ್ಟಮ್ ಡ್ಯೂಟಿ ರಿಡ್ಯೂಸ್ ಮಾಡಿ 0 ಮಾಡಿದ್ದಾರೆ. ಬಡವರ್ಗದ ರೋಗಿಗಳಿಗೆ ಇದು ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ದೇಶದಲ್ಲಿ ಮಧ್ಯಮ ವರ್ಗದವರೇ ಮೆಜಾರಿಟಿ ಜನ ಇರೋದು. ಇನ್ಕಮ್ ಟ್ಯಾಕ್ಸ್ ಕೊಡೋರು 1 to 2 ಇತ್ತು, ಈಗ 12 ಲಕ್ಷಕ್ಕೆ ಇದು ಮಾಡಿರೋದು. ತುಂಬ ಎಲ್ಲ ITA ಸೆಕ್ಟರಿಂದ ಹಿಡಿದು ಎಲ್ಲ ಸೆಕ್ಟರ್ಗೂ ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಅದರಲ್ಲೂ ಒಂದು ಬೆನಿಫಿಟ್ ಸಿಕ್ಕಿದೆ. ನಮ್ಮ ದೇಶ ಒಂದು ಅಭಿವೃದ್ಧಿಯಾಗಿ ಮುಂದೆ ಬರೋದಕ್ಕೆ ಏನು ಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಮಹಿಳೆಯಾಗಿ ಚೆನ್ನಾಗಿ ಬಜೆಟ್ನ ಮಂಡನೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. 1000 ವರ್ಷಕ್ಕೊಂದ್ಸಲ ಕಮಲ ಅಂತ ಹುಟ್ಟುತ್ತೆ. ಅದೇ ರೀತಿಯಲ್ಲಿ ವಾಜಪೇಯಿ ಅವರು ಹುಟ್ಟಿ ಈ ದೇಶನ ಒಂದು ಮುಂದೆ ತೊಗೊಂಡೋಗಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಹುಟ್ಟಿ 102ನೇ ವರ್ಷದ ತಾಯಿಯ ಮಗನಾಗಿ ಹುಟ್ಟಿ ಈ ಭಾರತ ಮಾತೆಗೆ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ತಿಳಿದಿರುವಂಥದ್ದೇ. ಇವತ್ತಿನ ಒಂದು ಬಡ್ಜೆಟ್ ಏನಿದೆ ಸಾಮಾನ್ಯ ಜನಗಳ ಕ್ರಯ ಶಕ್ತಿನ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರ ಬಡ್ಜೆಟ್ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ದೇಶದ ಆರ್ಥಿಕತೆಯನ್ನು ಸುಭದ್ರವಾಗಿರಿಸಿ ವಿಕಸಿತ ಭಾರತದ ಕಲ್ಪನೆಯ ಮುಖಾಂತರ ಒಳ್ಳೆ ಭವಿಷ್ಯ ಕೊಡಬೇಕು ಜನಕ್ಕೆ ಅಂತಂದ್ಬಿಟ್ಟು ಒಳ್ಳೆ ಬಜೆಟ್ ಮಂಚಿದ್ದಾರೆ ಸರ್. ಮನುಷ್ಯನಿಗೆ ಬೇಕಾಗಿರೋದು ಹಣಕ್ಕಿಂತ ಹೆಚ್ಚಾಗಿ ವಿದ್ಯೆ, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಸರ್. ಕ್ಯಾನ್ಸರ್ ಇರ್ಬೋದು. ನಾವೆಲ್ಲ ನಮಗೆ ಡೆಲಿವರಿಲೆಲ್ಲ ಇವಾಗ ಬರೀ 30 ರೂಪಾಯಿ 40 ರೂಪಾಯಿ ಅಷ್ಟೇ ಸಿಗ್ತಿರೋದು. ಇವಾಗ ರೋಡಲ್ಲಿ ಒಂದು ಸ್ವಲ್ಪ ಫಾಸ್ಟಾಗೆಲ್ಲ ಓಡಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಏನಾರು ಆಯಿತು, ಅಪಘಾತ ಏನಾರು ಆಯಿತು ಅಂದರೆ ಇನ್ಶೂರೆನ್ಸ್ಗಳು ಇವಾಗ ಇದು ಮಾಡ್ಕೊಂಡು ಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಇದೆ. ನಮಗೆ ಮಾಡ್ಕೊಂಡು ಕೊಟ್ಟಿರೋದಕ್ಕೆ ತುಂಬ ಯೂಸ್ ಆಗುತ್ತೆ ನಮಗಿದು. ವಿಪಕ್ಷ ಪಕ್ಷದವರು ಮುಂಚೆ ಏನೇನೋ ಹೇಳ್ತಿದ್ರು, ಆ ಥರ ಏನೂ ಇಲ್ಲ ಸರಿ. ನಮ್ಮ ಮೋದಿನೇ ಎಲ್ಲ. ಮೋದಿ ಇದ್ರೇ ನಾವು, ಮೋದಿನೇ ನಮ್ದು ದೇಶ ಕಟ್ಟೋದಕ್ಕೆ ಮೋದಿನೇ ಸರ್. ನಮ್ಮ ಮೋದಿ ಇದ್ರೇ ದೇಶ. ಈ ಸತಿ ನಮ್ಮ ಕೇಂದ್ರ ಬಡ್ಜೆಟ್ ಏನಾಗಿದೆ ಅಂದರೆ ಒಳ್ಳೆ ಅತ್ಯುತ್ತಮ ಬಂಪರ್ ಅಂತಲೇ ಹೇಳ್ಬೋದು. ಕ್ರೀಡಾ ಕ್ಷೇತ್ರ ಆಗಲಿ, ವಿದ್ಯಾಭ್ಯಾಸದಾಗಲಿ, ಗ್ರಾಮೀಣ ಮಕ್ಕಳಿಗಾಗಲಿ ಇದೊಂಥರ ತುಂಬಾ ಇದಾಗಿದೆ. ನಾನು ಮಾನ್ಯ ವಿತ್ತ ಸಚಿವರಾದ ಮೇಡಮ್ ನಿರ್ಮಲಾ ಸೀತಾರಾಮನ್ಗಾಗಲಿ, ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಥರ ಬಡ್ಜೆಟ್ ನಾವೆಲ್ಲೂ ನೋಡಿಲ್ಲ, ನೋಡೋಕ್ಕೂ ಆಗೋದಿಲ್ಲ. ಸೊ ತುಂಬ ಧನ್ಯವಾದ.